ಹಾಯ್ ಹಲೋ ಎವ್ರಿವನ್. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಿದ್ದೀನಿ. ನಾನಿವತ್ತು ನಮ್ಮಮ್ಮ ಮನೆ ಹೋಗಿದ್ದೆ, ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟು. ಸೊ ಅಲ್ಲಿ ಹೋದಾಗ ಅವ್ರು ಊಟ ಮಾಡ್ತಿದ್ರು ಅಂದ್ಬಿಟ್ಟು ನನ್ನ ಮಗಳಿಗೂ ಊಟ ಮಾಡಿಸ್ತಾಯಿದ್ರು. ಸೊ ನನ್ನ ಮಗಳನ್ನ ಅಮ್ಮನ ಜೊತೆ ಬಿಟ್ಟು ನಾವು ಹೊರಟಿದ್ದು ಸಿಟಿಗೆ. ಸೊ ಹಾಗೆಯೇ ತುಂಬ ಬಿಸಿಲಿದ್ದಿದ್ದರಿಂದ ಹೋಗ್ತಾ ಫ್ರೂಟ್ಸ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಫ್ರೂಟ್ಸ್ನ ತಿನ್ಕೊಂಡು ಸೊ ನಾವು ಹೊರಟಿದ್ದು ಮಾರ್ಕೆಟ್ಗೆ. ಹಬ್ಬ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಹಾಗಾಗಿ ಗಾಡಿನ ದೂರ ಪಾರ್ಕ್ ಮಾಡಿ ಅಲ್ಲಿ ಬಂದು ಸೊ ಎಲ್ಲ ಏನೇನು ಪರ್ಚೇಸ್ ಮಾಡಬೇಕಿತ್ತು, ಬಿಸ್ಕೆಟ್ಸ್ ಆಗಲಿ ಏನೇ ಆಗಲಿ ಅದನ್ನೆಲ್ಲ ತೊಗೊಂಡು, ಬೆಲ್ಲ ಮತ್ತು ಬಾಳೆಹಣ್ಣು ಏನು ಬೇಕಿತ್ತು ನಾವು ಹೋಗೋ ಜಾಗಕ್ಕೆ, ಸೊ ಅದನ್ನೆಲ್ಲ ತೊಗೊಂಡ್ವಿ. ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಇದನ್ನೆಲ್ಲ ತೊಗೊಂಡು ಪಿಂಜ್ರಾ-ಪೋಲ್ ಅಂತ. ಸೊ ಯೂಶ್ವಲಿ ಕೆಲವ್ರಿಗೆ ಗೊತ್ತಿದೆ, ಇದು ಕೆಲವ್ರಿಗೆ ಗೊತ್ತಿಲ್ಲ. ಪಿಂಜ್ರಾ-ಪೋಲ್ ಅಂದರೆ ಒಂದು ಸೊಸೈಟಿ ಥರ. ಈಗ ಏನು ಹಸು ಅಥವಾ ಕರು, ಎಮ್ಮೆ, ಈ ಥರ ಕುರಿ, ಮೇಕೆ ಈ ಥರ ಎಲ್ಲ ಸಾಕಿರ್ತಾರಲ್ಲ, ಯೂಶ್ವಲಿ ಇವರು ಸೊಸೈಟಿಯವರು ಇದಕ್ಕೆ ಅಂತಲೇ ಒಂದು ಜಾಗನ ಮಾಡಿಕೊಂಡು ಈ ಥರ ಪ್ರಾಣಿಗಳನ್ನ ಕೇರ್ ಮಾಡಿ ಇದನ್ನು ನೋಡ್ಕೊಳ್ಳೋಕ್ಕೆ ಅಂತಲೇ ಸ್ವಲ್ಪ ವರ್ಕರ್ಸ್ನ ಇಟ್ಟಿದ್ದಾರೆ ಅಲ್ಲಿ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮಗೂ ಈ ಥರ ಹೋಗಿ ತಿನ್ನಿಸ್ಬೇಕು ಅಥವಾ ಏನಾದರೂ ಸೇವೆ ನಿಮ್ಮ ಕಡೆಯಿಂದ ಸಲ್ಲಿಸ್ಬೇಕು ಅಂದರೆ ಹೋಗಿ ಮಾಡ್ಬೋದು. ಹುಲ್ಲು ಅಥವಾ ಬಾಳೆಹಣ್ಣು ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ನೀವು ಕೊಡ್ಬೋದು. ನಾವು ಯೂಶ್ವಲಿ ಹೋದಾಗೆಲ್ಲ ಬೆಲ್ಲ ಮತ್ತು ಬಾಳೆಹಣ್ಣು ಕೊಡೋದೇ ಜಾಸ್ತಿ ಇಲ್ಲಿ. ಸೊ ಇಲ್ಲಿ ಅಂತೂ ಸಿಕ್ಕಾಬಟ್ಟೆ ಹಸುಗಳಿದೆ, ಸಾವಿರಾರು ಹಸುಗಳಿದೆ. ಅದಕ್ಕೆ ಏನೇನು ಅನುಕೂಲ ಬೇಕು ಎಲ್ಲ ಈ ಸೊಸೈಟಿಯಿಂದ ಮಾಡಿದ್ದಾರೆ. ಇಲ್ಲಿ ವರ್ಕರ್ಸ್ ಕೂಡ ಹಾಗೇ ಹೈಜೀನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನಿಮ್ಮ ಕೈಲಾಗಿ ನೀವೇನಾದರೂ ಮಾಡ್ತೀರಾ ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಾದರೂ ಕೊಡ್ಬೋದು ಇಲ್ಲಿ ವರ್ಕರ್ಸ್ಗೆ ಆಗಲಿ ಅಥವಾ ಅನಿಮಲ್ಸ್ಗೆ ಆಗಲಿ ಅಂದರೆ ನೀವು ಹೋಗಿ ಅವ್ರ ಸೊಸೈಟಿ ಅಥವಾ ಟ್ರಸ್ಟ್ ಏನಿದೆ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಲ್ಲಿಂದ ನಾವು ಹೊರಟು ಮನೆಗೆ ಹೊರಡೋಣ ಅಂತ ಹೋದ್ವಿ. ಸೊ ಇದು ಜೇಸಸ್ ಊಟಿ ರೋಡ್ ಕಾಲೇಜ್ದು ರೋಡ್. ಇದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗೆಯೇ ಅಗ್ರಹಾರದಲ್ಲಿ ಜ್ಯೂಸ್ ಶಾಪ್ ಇತ್ತು ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಸೊ ನಾವಿಲ್ಲಿ ವಾಟರ್ ಮೆಲನ್ ಟ್ರೈ ಮಾಡಿದ್ವಿ. ಆಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಪಿಸ್ತಾ ಮತ್ತು ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡಿದ್ವಿ. ಇದು ಏನು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಂತರ ಮನೆಗೆ ಬಂದ ತಕ್ಷಣ ಅಮ್ಮ ಮಂಡಕ್ಕಿ ಮಾಡಿದರು ಅಂತ ಅಂದ್ಬಿಟ್ಟು ಮಂಡಕ್ಕಿ ತಿಂದ್ಕೊಂಡು ಸಿಟಿಗೆ ಹೋಗಬೇಕಿತ್ತು ಅಂತ ನಾನು, ಗಣೇಶ ಮತ್ತು ನನ್ನ ಮಗಳು ಎಲ್ಲ ಒಂದು ಗಾಡಿ, ನಮ್ಮಮ್ಮ ಮತ್ತು ಅಪ್ಪ ಎಲ್ಲ ಒಂದು ಗಾಡೀಲಿ ಹೊರಟ್ವಿ. ಸೊ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಎಲ್ಲಾದರೂ ಹೊರಗೆ ಹೋಗಬೇಕು ಅಂದರೆ. ಅವಳಿಗಂತೂ ಏನೋ ಕಟ್ಟಾಗ್ದಂಗೆ ಆಗ್ಬಿಟ್ಟಿರುತ್ತೆ ಮನೇಲಿ, ಅದಕ್ಕೆ ಆಚೆ ಹೋಗ್ಬೇಕಂದ್ರೆ ಖುಷಿ ಅವಳಿಗೆ. ಸೊ ಸ್ವಲ್ಪ ಕೆಲಸ ಇತ್ತು ಸಿಮ್ ಶಾಪಲ್ಲಿ ಅಂದ್ಬಿಟ್ಟು ನಾನು ಈ ಸಿಮ್ ಕನ್ವರ್ಟ್ ಮಾಡಿಸಿರಲಿಲ್ಲ. ಸೊ ನಾನು ವಡಾಫೋನ್ ಕನ್ವರ್ಟ್ ಮಾಡಿಸೋಣ ಅಂದ್ಕೊಂಡೆ. ಆಮೇಲೆ ಅಮ್ಮ ಅವ್ರು ಜಿಯೋ ಸಿಮ್ ತೊಗೋಬೇಕಿತ್ತು ಅಂತ ಹೋಗಿದ್ರು. ಅದಾದಮೇಲೆ ನಾವು ಹೋಗಿದ್ದು ಕಿರಣ್ಸ್ ಕಿಚನ್ ವರ್ಲ್ಡ್ ಅಂತ. ಇಲ್ಲಿ ನಾವು ಯೂಶ್ವಲಿ 10 to 15 ಇಯರ್ಸಿಂದ ಇಲ್ಲೇ ಮನೆಗೆ ಏನು ಬೇಕು ಐಟಮ್ಸು, ಕಿಚನ್ಗೆ ಆಗಲಿ ಮನೆಗೆ ಅಂತ ಏನು ಯುಟಿಲಿಟಿ ಇದೆ ಅದೆಲ್ಲನೂ ಇಲ್ಲೇ ತೊಗೋತಾ ಇರೋದು ನಾವು. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಬೋತ್ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಪ್ರೈಸ್ ಕೂಡ ಅಷ್ಟೇ ಹೋಲ್ಸೇಲ್ ಆಗಿದೆ. ಯಾರು ಬೇಕಾದರೂ ಹೋಗಿ ನೀವು ನೋಡ್ಬೋದು. ಇದು ಮನ್ನಾರ್ಸ್ ಮಾರ್ಕೆಟ್ ರೋಡಲ್ಲಿದೆ. ಸೊ ಅಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟು ಅರಸು ರೋಡ್ಗೆ. ಸ್ವಲ್ಪ ಸ್ಲಿಪ್ಪರ್ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೋಗಿದ್ವಿ. ಸೊ ಅಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ರಶ್ ಇತ್ತು, ಪಾರ್ಕಿಂಗಿಗೆ ಜಾಗ ಇರಲಿಲ್ಲ. ಹಾಗಾಗಿ ನಾನು ನನ್ನ ತಮ್ಮ ಎಲ್ಲ ಆಚೆನೇ ವೆಯ್ಟ್ ಮಾಡ್ತಿದ್ವಿ. ಅಮ್ಮ ಅಪ್ಪ ಹೋಗಿದ್ರು. ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದು ಚಾಟ್ ಸ್ಟ್ರೀಟ್ಗೆ. ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಸಂಜೆ ಆಗಿದ್ದರಿಂದ ಚಾಟ್ಸ್ ತಿಂದ್ಕೊಂಡು ನಂತರ ಊಟದ ಟೈಮ್ ಆಗಿತ್ತು ಅಂದ್ಬಿಟ್ಟು ಬೆಣ್ಣೆ ಮಸಾಲೆ ದೋಸೆ ಟ್ರೈ ಮಾಡಿದ್ವಿ ಇವತ್ತು. ಸೊ ಅದಾದಮೇಲೆ ಮನೆಗೆ ಬಂದು ಮೂವಿ ಜೊತೆಗೆ ಒಂದು ಐಸ್ ಕ್ರೀಮ್ ಜೊತೆಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.